ಬದನೆಕಾಯಿಂದ ಎಣ್ಣೆಗಾಯಿ ಮಾಡಿರೋದನ್ನು. ಸೊ ಇವಾಗ ನಾನು ಹೊಸದಾಗಿ ಹೀರೆಕಾಯಿಂದ ಎಣ್ಣೆಗಾಯಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಹಾಗೆ ಈ ಹೀರೆಕಾಯಿ ತಿನ್ನೋದ್ರಿಂದ ನಮಗೆ ದೇಹಕ್ಕೆ ಎಷ್ಟೆಲ್ಲ ಒಳ್ಳೆಯದಿದೆ ಅಂತ ಕೂಡ. ಹೀರೆಕಾಯಿಯಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ಡೈಜೆಷನ್ ಕಮ್ಮಿ ಇರುತ್ತಲ್ಲ, ಆ ಥರದವ್ರಿಗೆ ತುಂಬ ಒಳ್ಳೆಯದು. ಡೈಜೆಷನ್ ಬೇಗ ಆಗುತ್ತೆ. ಹಾಗೆ ಮೋಷನ್ಸ್ ಪ್ರಾಬ್ಲಮ್ ಇರೋರಿಗೆ ಇದಕ್ಕೆಲ್ಲ ತುಂಬ ಒಳ್ಳೆಯದು. ಇದರಲ್ಲಿ ತರಕಾರಿನೇ ಮಿಕ್ಸರ್ಗೆ ಹಾಕಿ ಅದು ಏನು ರಸ ಬರುತ್ತಲ್ಲ ಆ ರಸನ ಚಪಾತಿ ಕಲಸುವಾಗ ಹಾಕಿ ಚಪಾತಿ ಮಾಡಿಕೊಟ್ರೆ ಅವಾಗೂ ತಿಂತಾರೆ. ನಮ್ಮ ಆವಿಷ್ಕಾರ ಹಸಿ ತರಕಾರಿ ತಿಂತಾನೆ. ನನ್ನ ಮೈಕ್ ಕೂಡ ಹಾಳಾಗಿದೆ. ನನ್ನ ಮೈಕ್ ಕೂಡ ರಿಪೇರಿ ಆದಮೇಲೆ ಮೈಕಲ್ಲಿ ನಾನು ಸ್ಲೋ ಆಗಿ ಮಾತಾಡಿದ್ರು ಕೂಡ ಜೋರಾಗಿ ಕೇಳುತ್ತೆ. ಸೊ ಮೈಕ್ ರಿಪೇರಿ ಮಾಡೋವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅನ್ಕೋತೀನಿ. ಯಾರೂ ಬೇಜಾರಾಗಬೇಡಿ, ಬೈಬೇಡಿ. ಮೈಕ್ ರಿಪೇರಿ ಆಗೋವರೆಗೂ ಅಷ್ಟೇ. ಮೈಕ್ ರಿಪೇರಿ ಏನೂ ಆಗಿಲ್ಲ ಅಂತಂದರೆ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ನಾನು ಹೊಸ ರೆಸಿಪಿ ಜೊತೆಗೆ ಬಂದಿದ್ದೀನಿ. ಅದೇನಪ್ಪ ಅಂತಂದರೆ ಹೀರೆಕಾಯಿಂದ ಎಣ್ಣೆಗಾಯಿ ಹೇಗೆ ಮಾಡ್ತೀನಿ ಅನ್ನೋ ತೋರಿಸ್ಬೇಕು ಅಂತ ಅಂದ್ಕೊಂಡು ಸೊ ಹಾಗಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಹೀರೆಕಾಯಿಂದ ಎಣ್ಣೆಗಾಯಿ ಮಾಡ್ತಾಯಿದ್ದೀನಿ. ಎಲ್ಲರೂ ಸಾಮಾನ್ಯವಾಗಿ ಕೇಳಿರ್ತೀರ ಬದನೆಕಾಯಿಂದ ಎಣ್ಣೆಗಾಯಿ ಮಾಡಿರೋದನ್ನು. ಸೊ ಇವಾಗ ನಾನು ಹೊಸದಾಗಿ ಹೀರೆಕಾಯಿಂದ ಎಣ್ಣೆಗಾಯಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಹಾಗೆ ಈ ಹೀರೆಕಾಯಿ ತಿನ್ನೋದ್ರಿಂದ ನಮಗೆ ದೇಹಕ್ಕೆ ಎಷ್ಟೆಲ್ಲ ಒಳ್ಳೆಯದಿದೆ ಅಂತ ಕೂಡ ಹೇಳ್ತೀನಿ. ನಾವು ಎಲ್ಲ ತರಕಾರಿನೂ ತಿಂತಾ ಇರ್ತೀವಿ, ಬಟ್ ಅದು ನಮ್ಮ ದೇಹಕ್ಕೆ ಏನೇನು ಪೌಷ್ಟಿಕಾಂಶ ಕೊಡುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ. ಸೊ ಹಾಗಾಗಿ ನನಗೆ ಗೊತ್ತಿರೋದನ್ನ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ಕಿಪ್ ಮಾಡಿದೆ ನೋಡಿ, ಓಕೆನಾ? ನೋಡ್ತೀರಾ ಅಲ್ವಾ? ಸೊ ನೋಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ನನ್ನ ಹತ್ರ ಇವಾಗ ಸದ್ಯಕ್ಕೆ 2 ಹೀರೆಕಾಯಿ ಇತ್ತು. ಆ 2 ಹೀರೆಕಾಯಿಂದ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಹೀರೆಕಾಯಲ್ಲಿ ಇನ್ನೂ ಚಿಕ್ಕದು ಅಂದರೆ ಎಳೆಯಾಗಿರುತ್ತಲ್ಲ, ಆ ಥರ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಸೊ ಇದು ಸ್ವಲ್ಪ ಲೈಟಾಗಿ ಸ್ವಲ್ಪ ದಪ್ಪನೇ ಇದೆ, ಪರವಾಗಿಲ್ಲ, ಆದರೂ ಮಾಡ್ತೀನಿ. ಸೊ ನೋಡಿ, ಓಕೆನಾ? ಫಸ್ಟಿಗೆ ಇದ್ರ ಮೇಲುಗಡೆ ಇರೋ ನೀಟಾಗಿ ಸಿಪ್ಪೆನ ತೆಕ್ಕೊಳ್ಳೋದ್ರಿಂದ ಬೇಗನೂ ಬೇಯುತ್ತೆ. ಆಮೇಲೆ ಅದು ನಾಲಿಗೆಗೆ ಯಾವ ಥರ ಒಂಥರ ಒಗ್ರೊಗ್ರು ಥರ ತರದಿರೋ ಥರ ಆ ಥರ ಅನಿಸಲ್ಲ ತಿನ್ನುವಾಗ. ಸೊ ಅದಕ್ಕೋಸ್ಕರ ನಾವು ನೀಟಾಗಿ ಅದನ್ನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ಸಿಪ್ಪೆನ. ಹೀರೆಕಾಯಿನ ಬಿಡಿಸಿರೋ ಸಿಪ್ಪೆನ ಅದನ್ನು ನಾನು ಬಿಸಾಕಲ್ಲ. ಅದೇನಾದರೂ ದಪ್ಪ ಬಲ್ತಿರೋದು ಹೀರೆಕಾಯಿ ಇದ್ದರೆ ಮಾತ್ರ ಎಸಿತೀನಿ. ಎಳೆಯಾಗಿದ್ದರೆ ನಾನು ಅದನ್ನು ಚೆನ್ನಾಗಿ ಫ್ರೆಶ್ ಆಗಿತ್ತು ಅಂತಂದರೆ ಅದರದ್ದು ಚಟ್ನಿ ಕೂಡ ಮಾಡ್ತೀನಿ. ಅದನ್ನು ಇನ್ನೊಂದ್ಸರಿ ಯಾವಾಗಾದರೂ ರೆಸಿಪಿನೂ ಕೂಡ ತೋರಿಸ್ತೀನಿ. ಹೀರೆಕಾಯಿ ಚಟ್ನಿ ಅದು ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ತಿನ್ನೋಕ್ಕೆ. ಸಿಪ್ಪೆ ಎಲ್ಲ ತೆಗೆದ್ಮೇಲೆ ನೀಟಾಗಿ ವಾಶ್ ಮಾಡಿದ್ದೀನಿ. ವಾಶ್ ಮಾಡಾದಮೇಲೆ ಈ ಥರ ಚಿಕ್ಕದಾಗಿ ಅಂದರೆ ತುಂಡುಗಳಾಗಿ ಮಾಡ್ಕೊಂಡಿದ್ದೀನಿ. ಇದು ನಿಮಗೆ ದೊಡ್ಡದೇ ಅನಿಸ್ಬೋದು ಹೀರೆಕಾಯಿದು. ಸೊ ನಾವು ಬದನೆಕಾಯಿ ತಿಂದಿರ್ತೀವಲ್ಲ ಅದರಲ್ಲಿ ಇನ್ನೂ ದಪ್ಪ ಇರುತ್ತೆ, ಬಟ್ ಇದು ಪರವಾಗಿಲ್ಲ ಅಲ್ವಾ? ಬದನೆಕಾಯಿಗೆ ಹೋಲಿಸ್ಕೊಂಡ್ರೆ ಇದು ಪರವಾಗಿಲ್ಲ. ಸೊ ಇಷ್ಟು ಚಿಕ್ಕದಾಗೂ ಮಾಡ್ಕೋಬೋದು. ಇನ್ನೂ ಚಿಕ್ಕದಾಗಿ ಮಾಡ್ಕೋಬೇಕಂತಂದರೆ ಅದರಲ್ಲಿ ಅರ್ಧ ಕಟ್ ಮಾಡ್ಕೋಬೇಕು. ಇವಾಗ ಏನು ಹೋಳು ಕಟ್ ಮಾಡಿದ್ದೀನಲ್ಲ ಅದರಲ್ಲೂ ಇನ್ನೂ ಅರ್ಧ ಬೇಕಾದರೂ ಕಟ್ ಮಾಡ್ಕೋಬೋದು. ಸೊ ಇವಾಗ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ನೆಕ್ಸ್ಟು ಬದನೆಕಾಯಿ ಎಣ್ಣೆಗಾಯಿ ಮಾಡುವಾಗ ಯಾವ ಥರ ಕಟ್ ಮಾಡ್ಕೊಂಡಿರ್ತೀವೋ ಸೇಮ್ ಅದೇ ಥರನೇ ಇದರಲ್ಲೂ ಕಟ್ ಮಾಡ್ಕೋಬೇಕು. ಅದೇ ಥರನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕಟ್ ಮಾಡ್ಕೊಳ್ತಾ ಹಾಗೆ ನಮ್ಮ ದೇಹಕ್ಕೆ ಇದರಿಂದ ಏನೇನು ಉಪಯೋಗ ಇದೆ, ನಮ್ಮ ದೇಹಕ್ಕೆ ಏನೇನು ಪೌಷ್ಟಿಕಾಂಶ ಕೊಡುತ್ತೆ ತಿಳ್ಕೊಳ್ಳೋಣ ಅಂತ ಹೇಳಿದ್ದೆ. ಹೀರೆಕಾಯಿಯಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ಡೈಜೆಷನ್ ಕಮ್ಮಿ ಇರುತ್ತಲ್ಲ, ಆ ಥರದವ್ರಿಗೆ ತುಂಬ ಒಳ್ಳೆಯದು. ಡೈಜೆಷನ್ ಬೇಗ ಆಗುತ್ತೆ. ಹಾಗೆ ಮೋಷನ್ಸ್ ಪ್ರಾಬ್ಲಮ್ ಇರೋರಿಗೆ ಇದಕ್ಕೆಲ್ಲ ತುಂಬ ಒಳ್ಳೆಯದು. ಇದರಲ್ಲಿ ಕ್ಯಾಲೋರಿ ಇರೋದ್ರಿಂದ ತೂಕ ಏನಾದರೂ ಇಳಿಸ್ಬೇಕು ಅಂತ ಅಂದ್ಕೊಂಡಿರೋರು ಇದನ್ನು ತಿನ್ನೋದ್ರಿಂದ ವೆಯ್ಟ್ ಲಾಸು ಆಗುತ್ತೆ. ಸೊ ಹಾಗಾಗಿ ಇದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಇದು ಚಿಕ್ಕ ಮಕ್ಕಳು ತಿನ್ನೋದ್ರಿಂದ ಒಳ್ಳೆಯದು. ಸೊ ಮಕ್ಕಳಿಗೆ ಏನಾದರೂ ಮೋಷನ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರುತ್ತಲ್ಲ, ಆ ಥರ ಇದ್ದಾಗ ಇದು ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಕೆಲವರು ತಿನ್ನಲ್ಲ, ಅಂದರೆ ಹಸಿ ತರಕಾರಿ ಕೆಲವು ಮಕ್ಕಳು ತಿನ್ನಲ್ಲ, ಇನ್ನು ಕೆಲವರು ಖಾರನೇ ತಿನ್ನಲ್ಲ. ಆ ಥರ ಇದ್ದಾಗ ಹಸಿ ತರಕಾರಿ ತಿಂದರೆ ಓಕೆ, ಅವಾಗ ಕೊಟ್ಬಿಡಿ. ಇಲ್ಲ ಅಂತಂದರೆ ತರಕಾರಿನೇ ಮಿಕ್ಸರ್ಗೆ ಹಾಕಿ ಅದು ಏನು ರಸ ಬರುತ್ತಲ್ಲ ಆ ರಸನ ಚಪಾತಿ ಕಲಸುವಾಗ ಹಾಕಿ ಚಪಾತಿ ಮಾಡಿಕೊಟ್ರೆ ಅವಾಗೂ ತಿಂತಾರೆ. ನಮ್ಮ ಆವಿಷ್ಕಾರ ಹಸಿ ತರಕಾರಿ ತಿಂತಾನೆ, ಬಟ್ ಆದರೂ ಕೆಲವೊಂದು ಟೈಮ್ ನಾನು ಚಪಾತಿ ಒಳಗೆ ಹಾಕಿ ಮಿಕ್ಸ್ ಮಾಡಿ ಚಪಾತಿ ಮಾಡಿ ಕೊಟ್ಟರೆ ತಿಂತಾನೆ. ಸೊ ಕೆಲವೊಂದು ಟೈಮ್ ಆ ಥರನೂ ಮಾಡ್ತೀನಿ. ನೋಡಿ, ಆ ಥರನೂ ಮಾಡ್ಬೋದು, ಓಕೆನಾ?
ಆ ಥರ ರೌಂಡಲ್ಲಿರೋದನ್ನ 4 ಭಾಗ ಮಾಡ್ಕೊಂಡಾಯಿತು. ಇವಾಗ ಕಡಲೆಬೀಜ ತೊಗೊಂಡಿದ್ದೀನಿ. ಸ್ವಲ್ಪ ಕಡಲೆಬೀಜ ತೊಗೊಂಡು ಅದನ್ನು ಪೌಡರ್ ಮಾಡಿಕೊಂಡು ಅದಕ್ಕೆ ಖಾರ, ಉಪ್ಪು ಏನೇನು ಹಾಕ್ತೀನಿ ಅಂತ ಕೂಡ ಮುಂದೆ ಹೇಳ್ತೀನಿ ನೋಡಿ. ಅಂದರೆ ಈ ಶೇಂಗಾ ಇರುತ್ತಲ್ಲ, ಕಡಲೆಬೀಜನ ಚೆನ್ನಾಗಿ ಹುರ್ಕೋಬೇಕು. ಅಂದರೆ ಒದಿಸ್ಬಾರ್ದು, ನೀಟಾಗಿ ಕೆಂಪಗಾಗೋವರೆಗೂ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಅದು ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದುಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ. ಕಡಲೆಬೀಜನ ಫ್ರೈ ಮಾಡುವಾಗ ಗ್ಯಾಸ್ನ ಚಿಕ್ಕದಾಗಿ ಇಟ್ಕೊಂಡು ಫ್ರೈ ಮಾಡಿ, ಇಲ್ಲದೇ ಇದ್ದರೆ ದೊಡ್ಡ ಉರಿ ಇಟ್ಕೊಂಡ್ರೆ ಸೀದೋಗುತ್ತೆ. ಸೊ ಅದಕ್ಕೋಸ್ಕರ ಲೋ ಆಗಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಕೆಂಪಗಾಗುತ್ತೆ, ಆಮೇಲೆ ಚೆನ್ನಾಗಿ ಬರುತ್ತೆ, ಸೀದೋಗಲ್ಲ. ಸೊ ಅದಕ್ಕೋಸ್ಕರ ನಾನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡುವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ನೀಟಾಗಿ ಸಿಪ್ಪೆ ಎಲ್ಲ ಬಿಟ್ಟೋಗುತ್ತೆ ಅಂತ ಹೇಳ್ತಾರೆ. ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಅದು ವಿಡಿಯೋ ಕ್ಲಿಪ್ ಆಗಿಲ್ಲ. ಕಡಲೆಬೀಜನ ನೀಟಾಗಿ ಫ್ರೈ ಮಾಡಿಕೊಂಡು ಅದನ್ನು ಸಿಪ್ಪೆನೂ ಬಿಡಿಸ್ಕೊಂಡಿದ್ದೀನಿ. ಬಿಡಿಸ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿದ್ದೆ, ಸಿಪ್ಪೆ ತೆಕ್ಕೊಂಡು ಇಟ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಕರಿಬೇವು ಒಗ್ಗರಣೆಗೂ ಹಾಕ್ತೀವಿ, ಜೊತೆಗೆ ಇದರಲ್ಲೂ ಹಾಕಿದ್ರೆ ಟೇಸ್ಟ್ ಇರುತ್ತೆ ಅಂತ ಇದಕ್ಕೆ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕೋಬೋದು, ಇಲ್ಲದೇ ಇದ್ದರೆ ಸ್ಕಿಪ್ ಮಾಡ್ಬೋದು. ಇದ್ದರೆ ಹಾಕ್ಕೊಂಡ್ರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಗಮ್ ಅಂತ. ಸೊ ಅದಕ್ಕೋಸ್ಕರ ನಾನು ಕೊತ್ತಂಬರಿ ಕೂಡ ಸ್ವಲ್ಪ ಅದನ್ನ ವಾಶ್ ಮಾಡಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಬೇರೆ ಹೀರೆಕಾಯಿ ಎಲ್ಲ ಪಲ್ಯ ಮಾಡಿದಾಗ ಚಿಕ್ಕದಾಗಿ ಮಾಡಿದಾಗ ಅವಾಗೆಲ್ಲ ಹಾಕ್ಕೊಳ್ಳಲ್ಲ ಕೊತ್ತಂಬರಿನ. ಬಟ್ ಇದು ಮಿಕ್ಸರ್ಗೆ ಹಾಕ್ತಾ ಇದೀವಲ್ಲ, ಅದಕ್ಕೋಸ್ಕರ ಸ್ವಲ್ಪ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿನ ತುಂಬ ಯೂಸ್ ಮಾಡೋ ಅಂಥದ್ದು ಏನು ನೆಸೆಸರಿ ಇರಲ್ಲ. ಟೇಸ್ಟ್ಗೋಸ್ಕರ ಅಥವಾ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತ ಯೂಸ್ ಮಾಡ್ತೀವಿ ಅಷ್ಟೇ. ಬಟ್ ಅದು ದೇಹಕ್ಕೇನು ತುಂಬ ಒಳ್ಳೆಯದಲ್ಲ. ನಾನು ಜಾಸ್ತಿ ಯೂಸ್ ಮಾಡಲ್ಲ. ಇವಾಗ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇಲ್ಲಿ ಖಾರದ ಪೌಡ್ರು ಕೂಡ ನಾವು ಮನೆಯಿಂದ ಮಾಡ್ಕೊಂಡು ಬಂದಿದ್ದೀವಲ್ಲ, ಅದನ್ನೇ ಹಾಕ್ಕೊಳ್ಳೋದು. ಹೊರಗಡೆ ಅಂಗಡಿಯಿಂದ ತೊಗೊಂಡು ಬರಲ್ಲ. ಬಟ್ ಕಲರ್ಕ್ಕಿಂತ ಟೇಸ್ಟ್ ಇರಬೇಕಲ್ಲ, ಸೊ ಅದಕ್ಕೋಸ್ಕರ ನಾನು ಮನೆಯಿಂದ ತಂದಿರೋ ಖಾರನೇ 1.5 ಚಮಚ ಅಷ್ಟು ಹಾಕ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಅದು ಖಾರ ಜಾಸ್ತಿ ಇರುತ್ತಲ್ಲ, ಅದಕ್ಕೋಸ್ಕರ ನಾನು 1.5 ಚಮಚ ಹಾಕ್ಕೊಂಡಿದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ತಿನ್ನೋರಿದ್ದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು. ಸ್ವಲ್ಪ ಅರಿಶಿನ ಕಲರ್ ಬರಲಿ ಅಂತೇಳಿ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಅಂತೂ ಕಾಮನ್ನಾಗಿ ಎಲ್ಲರೂ ಮಾಮೂಲಿಯಾಗಿ ಯೂಸ್ ಮಾಡೋದೇ ಅಲ್ವಾ, ಸೊ ಅದಕ್ಕೋಸ್ಕರ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಇದರಲ್ಲಿ ಹುಣಸೆಹಣ್ಣು ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ. ಹುಣಸೆಹಣ್ಣು ಇಲ್ಲ ಅಂದರೆ ಮೊಸರು ಹಾಕ್ಕೋಬೋದು. ಸ್ವಲ್ಪ ಮೊಸರು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಕೂಡ ಬೇರೆ ಬರುತ್ತೆ. ಇಲ್ಲ ಹುಣಸೆಹಣ್ಣು ಹಾಕ್ಕೊಂಡ್ರೂ ಕೂಡ ಹುಳಿ, ಖಾರ, ಉಪ್ಪು ಎಲ್ಲ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಗೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕ್ಕೊಳ್ಳೋದ್ರಿಂದನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಖಾರ, ಉಪ್ಪು, ಹುಳಿ, ಸ್ವೀಟು ಎಲ್ಲನೂ ಮಿಕ್ಸ್ ಆದರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಲೈಟಾಗಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲನ ಹಾಕ್ಕೊಳ್ಳೇಬೇಕಂತೇನಿಲ್ಲ, ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲದೇ ಇದ್ದರೆ ಸ್ಕಿಪ್ ಮಾಡ್ಕೋಬೋದು. ಬಟ್ ನಾನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ. ಇವಾಗ ಉಪ್ಪು ಹಾಕ್ಕೋಬೇಕು. ಉಪ್ಪು ಕೂಡ ಅದು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೋಬೋದು. ನಾನಿಲ್ಲಿ 1 ಸ್ಪೂನ್, ಅಂದರೆ ದೊಡ್ಡ ಸ್ಪೂನಲ್ಲ, ಚಿಕ್ಕ ಸ್ಪೂನಲ್ಲಿ ಅರ್ಧ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಿಮ್ಗೆ ಎಷ್ಟು ಬೇಕೋ ಅದನ್ನು ನೋಡ್ಕೊಂಡು ಹಾಕ್ಕೋಬೋದು. ಖಾರಕ್ಕೆ ತಕ್ಕ ಹಾಗೆ ಉಪ್ಪು ಇವಾಗ ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಅದನ್ನು ನಾನು ಸ್ವಲ್ಪ ಹಾಕ್ಕೋಬೇಕಾಗಿತ್ತು, ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಗಟ್ಟಿ ಆಗಬೇಕಲ್ವ, ಗಟ್ಟಿ ಆಗಬೇಕು ಅಂದರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೋಬೇಕಿತ್ತು. ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿರೋದಕ್ಕೆ ಈ ಥರ ಆಗೋಗಿದೆ, ತೆಳ್ಳಗಾಗಿದೆ. ಪರವಾಗಿಲ್ಲ. ಸೊ ನೀವು ಯಾರಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸ್ವಲ್ಪ ನೀರನ್ನ ಕಮ್ಮಿ ಹಾಕ್ಕೊಳ್ಳಿ, ಆವಾಗ ಗಟ್ಟಿ ಬರುತ್ತೆ. ಅಂದರೆ ಅದರೊಳಗಡೆ ನೀಟಾಗಿ ತುಂಬಕ್ಕೆ ಬರುತ್ತೆ. ಇವಾಗ ಒಗ್ಗರಣೆ ಹಾಕಬೇಕು. ಸೊ ಇವಾಗ ಒಗ್ಗರಣೆ ಶುಗರ್ ಇದ್ದವರು ಕೂಡ ಈ ಹೀರೆಕಾಯಿನ ತಿನ್ಬೋದು. ಶುಗರ್ ಲೆವೆಲನ್ನ ಕಮ್ಮಿ ಮಾಡುತ್ತೆ. ಸೊ ಹಾಗಾಗಿ ಶುಗರ್ ಇರೋರು ತಿಂದರೆ ತುಂಬ ಒಳ್ಳೆಯದು ಕೂಡ ಅಂತ ಹೇಳ್ಬೋದು. ಹಾಗೆ ಹೃದಯದ ಕಾಯಿಲೆ ಅಥವಾ ಬೇರೆ ಯಾವುದೇ ಕಾಯಿಲೆ ಇದ್ದರೂ ಕೂಡ ಇದು ಹೆಚ್ಚು ನೀರಿನಾಂಶ ಇರೋದ್ರಿಂದ ನಮ್ಮ ಬಾಡಿಗೆ ಜಾಸ್ತಿ ನೀರಿನಾಂಶನೇ ಹೋಗುತ್ತೆ ಒಳಗಡೆ. ಸೊ ಹಾಗಾಗಿ ಬದನೆಕಾಯಿಗಿಂತ ಇದು ಹೀರೆಕಾಯಿ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಈ ಹೀರೆಕಾಯಲ್ಲಿ ವಿಟಮಿನ್ ಸಿ ಇರುತ್ತೆ. ಸೊ ಹಾಗಾಗಿ ಒಳ್ಳೆಯದು ಚರ್ಮಕ್ಕೆ ಮತ್ತು ನಮ್ಮ ದೇಹಕ್ಕೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡೋಕ್ಕೆ ಇದಕ್ಕೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಇದು ಚಿಕ್ಕ ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ತುಂಬ ಒಳ್ಳೆಯದು. ಸೊ ಯಾರಾದರೂ ಚಿಕ್ಕ ಮಕ್ಕಳಿದ್ರೆ ಮನೆಯಲ್ಲಿ ಹೀರೆಕಾಯಿನ ಕೊಡ್ತಾ ಇರಿ ಆವಾಗವಾಗ. ಬದನೆಕಾಯಿ ಕೊಡೋದಕ್ಕಿಂತ ಹೀರೆಕಾಯಿ ಕೊಡಿ, ಒಳ್ಳೆಯದು. ಇವಾಗ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಎಣ್ಣೆ ಮತ್ತು ಸಾಸಿವೆ, ಜೀರಿಗೆ ಎಲ್ಲ ಹಾಕಿದ್ದೀನಿ. ಇವಾಗ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ನಾನು ಅದರಲ್ಲೂ ಕೂಡ ಹಾಕ್ಕೊಂಡಿದ್ದೀನಿ, ಇದರಲ್ಲೂ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಮಾಮೂಲಿ ಪ್ರೊಸೀಜರ್ ಇರುತ್ತಲ್ಲ, ಅದೇ ಥರ ನಾನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು, ಪರವಾಗಿಲ್ಲ.
ನಾನು ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ ಇದರಲ್ಲಿ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. ಕರಿಬೇವು ಒಳ್ಳೆಯದು. ಸೊ ಅದಕ್ಕೋಸ್ಕರ ಕರಿಬೇವು ಎರಡರಲ್ಲೂ ಹಾಕ್ಕೋಬೋದು. ಎರಡರಲ್ಲೂ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ನಾನು ಹೀರೆಕಾಯಿನ ಒಂದು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಸೊ ಹೀರೆಕಾಯಿನ ಹಾಕಿದ ಮೇಲೆ ಸಡನ್ನಾಗಿ ನೀರು ಹಾಕ್ಕೋಬಾರ್ದು. ನೀರು ಹಾಕ್ಕೊಂಡ್ರೆ ಅದು ಬೇಯಲ್ಲ ಬೇಗ. ಸೊ ಅದಕ್ಕೋಸ್ಕರ ಇದು ಈ ಥರ ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡೋಕೆ ಬಿಡಬೇಕು. ಇದೇ ಅಂತ ಅಲ್ಲ, ಯಾವುದೇ ತರಕಾರಿ ಆಯಿತು ಒಗ್ಗರಣೆ ಹಾಕಿದ ಮೇಲೆ ಸಡನ್ನಾಗಿ ಮೇಲೆ ನೀರು ಹಾಕಕ್ಕೆ ಹೋಗಬಾರ್ದು. ಆವಾಗ ಟೇಸ್ಟ್ ಬರಲ್ಲ. ಸೊ ಅದಕ್ಕೋಸ್ಕರ ನಾನು ಫಸ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗೋ ಥರ, ಅಂದರೆ ಸ್ವಲ್ಪ ಮೆತ್ತಗಾಗೋ ಥರ ಅದರಲ್ಲೇ ಫ್ರೈ ಮಾಡ್ಕೊತೀನಿ. ಆಮೇಲೆ ನೀರು ಹಾಕಿ ಬೇಯಿಸ್ಕೋಬೋದು. ನಾನು ಯಾವುದೇ ತರಕಾರಿ ಪಲ್ಯ ಮಾಡುವಾಗ ಒಗ್ಗರಣೆ ಹಾಕಿದ ತಕ್ಷಣ ಅದು ತರಕಾರಿ ಎಲ್ಲ ಹಾಕಿದ ಮೇಲೆ ನೀರು ಹಾಕಕ್ಕೆ ಹೋಗಲ್ಲ ಸಡನ್ನಾಗಿ. ಒಂದು 10 ನಿಮಿಷ ಆದರೂ ಬಿಡ್ತೀನಿ. 10 ನಿಮಿಷ ಬಿಟ್ಟಾದಮೇಲೆ ನೀರು ಹಾಕ್ಕೊಳ್ತೀನಿ. ನೀರು ಹಾಕ್ಕೊಳ್ಳೋದ್ರಿಂದ ಬೇಗನೂ ಬೇಯುತ್ತೆ, ಗ್ಯಾಸನ್ನು ಉಳಿಯುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ನೀರು ಹಾಕ್ಕೊಳ್ಳಲ್ಲ. ಕೆಲವರು ನೀರು ಹಾಕ್ಕೊಂಡ್ಬಿಡ್ತಾರೆ. ನೀರು ಹಾಕ್ಕೊಳ್ಳೋದ್ರಿಂದ ಬೇಗ ಬೇಯಲ್ಲ. ಆಮೇಲೆ ಎಷ್ಟೊತ್ತು ಬೇಯಿಸೋದು ಅಂತೇಳಿ ತೆಗೆದು ಬಿಡ್ತಾರೆ. ಸೊ ಅದಕ್ಕೋಸ್ಕರ ಅದು ಬೇಗ ತೆಗೆದ್ರೂ ಕೂಡ ಟೇಸ್ಟ್ ಚೆನ್ನಾಗಿರಲ್ಲ. ನೀಟಾಗಿ ಬೆಂದರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಬೇಯಿಸಬೇಕು. ಸೊ ಇವಾಗ ನೋಡಿ ಈ ಥರ ಬೆಂದಿದೆ ನಂದು, ಅದೆಲ್ಲ ಫುಲ್ ಮೆತ್ತಗಾಗಿ ಹೋಗಿದೆ. ಆವಾಗ ಮೆತ್ತಗಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಇನ್ನೂ ಸ್ವಲ್ಪ ಮೆತ್ತಗಾದರೆ ಟೇಸ್ಟ್ ಚೆನ್ನಾಗಿರುತ್ತೆ. ತರಕಾರಿ ಚೆನ್ನಾಗಿ ಬೇಯಬೇಕು ಮತ್ತು ಗ್ಯಾಸ್ ಉಳಿಬೇಕು ಅನ್ನೋದಾದರೆ ಈ ಥರ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅನ್ಕೋತೀನಿ. ನನ್ನ ವಾಯ್ಸು ಇದರಲ್ಲಿ ತುಂಬ ಸ್ಲೋ ಕೇಳುತ್ತೆ. ಯಾರೂ ಬೇಜಾರಾಗಕ್ಕೆ ಹೋಗಬೇಡಿ. ಆಮೇಲೆ ಏನಪ್ಪ ಎಷ್ಟು ಸ್ಲೋ ಇದೆ ಅಂತೇಳಿ ಇರಿಟೇಟ್ ಮಾಡ್ಕೋಬೇಡಿ. ನಾನು ತುಂಬ ಜೋರಾಗಿ ವಾಯ್ಸ್ ಕೊಡಬೇಕು ಅಂತ ಅಂದ್ಕೊಳ್ತೀನಿ. ಬಟ್ ಆದರೆ ನನ್ನ ಮಗ ಮಲ್ಕೊಂಡಿರ್ತಾನೆ, ಎದ್ದರೆ ಕಷ್ಟ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಸ್ಲೋ ಕೊಡ್ತೀನಿ. ಆಮೇಲೆ ನನ್ನ ಮೈಕ್ ಕೂಡ ಹಾಳಾಗಿದೆ. ನನ್ನ ಮೈಕ್ ಕೂಡ ರಿಪೇರಿ ಆದಮೇಲೆ ಮೈಕಲ್ಲಿ ನಾನು ಸ್ಲೋ ಆಗಿ ಮಾತಾಡಿದ್ರು ಕೂಡ ಜೋರಾಗಿ ಕೇಳುತ್ತೆ. ಸೊ ಮೈಕ್ ರಿಪೇರಿ ಮಾಡೋವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅನ್ಕೋತೀನಿ. ಯಾರೂ ಬೇಜಾರಾಗಬೇಡಿ, ಬೈಬೇಡಿ. ಮೈಕ್ ರಿಪೇರಿ ಆಗೋವರೆಗೂ ಅಷ್ಟೇ. ಮೈಕ್ ರಿಪೇರಿ ಏನೂ ಆಗಿಲ್ಲ ಅಂತಂದರೆ ಹೊಸದೇ ತೊಗೋಬೇಕಾಗುತ್ತೆ. ಸೊ ಅಲ್ಲಿವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ಸ್ವಲ್ಪ ಕುದ್ದಿರುತ್ತೆ. ಕುದ್ದಾದಮೇಲೆ ಅದು ಏನು ಮಾಡ್ಕೊಂಡಿರ್ತೀವಿ ಹೀರೆಕಾಯಿ ಒಳಗಡೆ ತುಂಬಕ್ಕೋಸ್ಕರ, ಆ ಹೆಚ್ಚನ್ನು ಇವಾಗ ಸ್ವಲ್ಪ ಮಿಕ್ಕಿತ್ತು. ಸೊ ಅದಕ್ಕೋಸ್ಕರ ಅದರಲ್ಲಿ ನೀರು ಹಾಕ್ಕೊಂಡು ಇವಾಗ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಳ್ಳೋದ್ರಿಂದ ಅದನ್ನು ಸ್ವಲ್ಪ ಅನ್ನದ ಜೊತೆನೂ ತಿನ್ಬೋದು. ಸೊ ಅದಕ್ಕೋಸ್ಕರ ನಾನು ಅದನ್ನು ಜಾಸ್ತಿ ಆಗಿದೆ ಅಂತೇಳಿ ಹಾಕ್ಕೊಂಡಿದ್ದೀನಿ. ಸೊ ಅನ್ನದ ಜೊತೆಗೂ ಆಗುತ್ತೆ ಅಂತೇಳಿ. ಇವಾಗ ನಾನು ರೊಟ್ಟಿ ಮತ್ತು ಸಾಂಬಾರು, ಪಲ್ಯ ಎಲ್ಲ ಮಾಡೋಕ್ಕೆ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ, ಸೊ ಅದಕ್ಕೂ ರೊಟ್ಟಿ ಪಲ್ಯ ಜೊತೆಗೂ ಅನ್ನಕ್ಕೂ ಆಗುತ್ತೆ ಅಂತ ನಾನು ಸ್ವಲ್ಪ ಅದನ್ನು ಜಾಸ್ತಿ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ರೊಟ್ಟಿ ಜೊತೆನೂ ಆಗುತ್ತೆ, ಅನ್ನ ಜೊತೆನೂ ಆಗುತ್ತೆ. ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಓಕೆ. ನೀವು ಬರೀ ಚಪಾತಿ, ರೊಟ್ಟಿಗೆ ಅನ್ನೋದಾದರೆ ಹೆಚ್ಚನ್ನು ಕಮ್ಮಿ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೋಬೋದು. ಅವಾಗ ಅದು ಕಟ್ ಮಾಡೋವಾಗ ಎಷ್ಟು ದೊಡ್ಡದು ಅಂತ ಅನಿಸ್ತಾ ಇತ್ತು. ಬಟ್ ಇವಾಗ ನೋಡಿ ಎಲ್ಲ ಬೇಯಿಸಿದ ಮೇಲೆ ಚೆನ್ನಾಗಿ ಕುದ್ದಾದ್ಮೇಲೆ ಈ ಥರ ಕಾಣಿಸುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ ನಿಮಗೂ ಇಷ್ಟ ಆದರೆ ಈ ಥರ ಒಂದು ಸರಿ ಮಾಡಿಕೊಂಡು ರೊಟ್ಟಿ ಜೊತೆನೋ ಅಥವಾ ಅನ್ನದ ಜೊತೆನೋ ಇಲ್ಲ ಚಪಾತಿ ಜೊತೆ ಯಾವುದ್ರ ಜೊತೆನಾದರೂ ಮಾಡ್ಕೊಂಡು ತಿನ್ಬೋದು ಈ ಥರ. ಎಲ್ಲ ತರಕಾರಿನೂ ಒಂದೇ ಥರ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ತರಕಾರಿನ ಪಲ್ಯ ಮಾಡಿದ್ರೆ ತಿನ್ನೋರು ಕೂಡ ಚೆನ್ನಾಗಿ ತಿಂತಾರೆ ಅಂತ ಅಂದ್ಕೊಳ್ತೀನಿ. ಇವಾಗ ರೊಟ್ಟಿನೂ ಮಾಡಿದ್ದೆ. ಸೊ ಅದಕ್ಕೋಸ್ಕರ ಇವಾಗ ರೊಟ್ಟಿ ಜೊತೆ ಪಲ್ಯನೂ ಈ ಥರ ಗ್ರೇವಿ ಥರ ಮಾಡಿಕೊಂಡು ಆಮೇಲೆ ಅನ್ನ ಜೊತೆಗೂ ಆಗುತ್ತೆ ಅಂತೇಳಿ ಮಾಡ್ಕೊಂಡಿದ್ದೀನಿ. ನಮ್ಮ ಹಸ್ಬೆಂಡ್ಗೆ ಸಾಂಬಾರು ಬೇಕೇ ಬೇಕು. ಸಾಂಬಾರು ಇಲ್ಲ ಗ್ರೇವಿ ಥರ ಇದ್ದರೆ ಅನ್ನ ಜೊತೆ ತಿಂತಾರೆ, ಇಲ್ಲ ಅಂದರೆ ಅನ್ನನೇ ತಿನ್ನಲ್ಲ. ಅದಕ್ಕೋಸ್ಕರ ನಾನು ಸಾಂಬಾರು ಮತ್ತೆ ಇಲ್ಲಿ ಮಾಡೋದು ಅಂತೇಳಿ ಹೀರೆಕಾಯಿನ ಸ್ವಲ್ಪ ಗ್ರೇವಿ ಥರ ಮಾಡಿಕೊಂಡು ಸ್ವಲ್ಪ ನೀರು ಜಾಸ್ತಿ ಅಥವಾ ಹೆಚ್ಚನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ. ಸೊ ನೀವು ಕೂಡ ಅದೇ ಥರ ಮಾಡ್ಕೋತೀರಾ ಅನ್ಕೋತೀನಿ. ಸೊ ಇದೇ ಥರ ಯಾರಾದರೂ ಸಾಂಬಾರು ಎಲ್ಲಿ ಮಾಡೋದಪ್ಪ, ಮತ್ತು ಸಾಂಬಾರು, ಪಲ್ಯ ಮತ್ತು ರೊಟ್ಟಿ, ಅನ್ನ ಎಲ್ಲಿ ಮಾಡೋದು ಅಂತೇಳಿ ಅಂದ್ಕೊಂಡಿದ್ರೆ ಈ ಥರ ಶಾರ್ಟಾಗಿ ಮಾಡ್ಕೋಬೋದು. ಹಸ್ಬೆಂಡಿಗೆ ಹೀರೆಕಾಯಿ ಎಣ್ಣೆಗಾಯಿ ಮತ್ತು ಬದನೇಕಾಯಿ ಎಣ್ಣೆಗಾಯಿ ಅಂದರೆ ತುಂಬ ಇಷ್ಟ ಅವ್ರಿಗೆ. ಸೊ ಅದಕ್ಕೋಸ್ಕರ ನಾನು ಅವಾಗವಾಗ ಮಾಡ್ತಾಯಿರ್ತೀನಿ. ಚಿಕ್ಕದಾಗಿ ಹೆಚ್ಚಿಬಿಟ್ಟು ಆ ಥರನೂ ಪಲ್ಯ ಮಾಡ್ತೀನಿ, ಈ ಥರನೂ ಮಾಡ್ತೀನಿ. 2 ಥರ ಪಲ್ಯನೂ ಮಾಡ್ತಾಯಿರ್ತೀನಿ. ಬದನೇಕಾಯಿನೂ ಅಷ್ಟೇ 2 ಥರ ಮಾಡ್ತಾಯಿರ್ತೀನಿ. ಎಲ್ಲ 2 ಥರ ಮಾಡ್ತೀನಿ. ಅಂದರೆ ಒಂದು ಸರಿ ಅದು ಮಾಡಿದರೆ ಇನ್ನೊಂದು ಸರಿ ಬೇರೆ ಥರ ಮಾಡಿರ್ತೀನಿ. ಸೊ ಇವಾಗ ಈ ಥರ ಮಾಡ್ಕೊಂಡಿದ್ದೀನಿ. ಅದನ್ನು ತೋರಿಸೋಣ ಅಂಥೇಳಿ ಈ ಥರ ನಿಮಗೆ ವೀಡಿಯೋ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ನೀವು ಕೂಡ ಈ ಥರ ಮಾಡ್ಕೊಂಡು ತಿನ್ಬೋದು. ಸೊ ಹಾಗೆ ನಮ್ಮ ಅತ್ತೆ ಕೂಡ ಚಟ್ನಿ ಕಳಿಸಿದ್ರು, ಕೆಂಪು ಚಟ್ನಿ ಊರಿಂದ. ಆ ಕೆಂಪು ಚಟ್ನಿ ಕೂಡ ಹಾಕಿದ್ದೀನಿ ಅವರಿಗೆ
ಬಡಿಸ್ತಾ ಇದ್ದೀನಿ. ಕೆಂಪು ಚಟ್ನಿ ಮತ್ತು ಕೆಂಪು ಚಟ್ನಿ ಇಲ್ಲ ಅಂತಂದರೆ ಬೆಳ್ಳುಳ್ಳಿ ಖಾರ ಇರುತ್ತೆ, ಬೆಳ್ಳುಳ್ಳಿ ಖಾರ ಇಲ್ಲ ಅಂದರೆ ಶೇಂಗಾ ಪುಡಿ ಈ ಥರ ಇದ್ದೇ ಇರುತ್ತೆ ಯಾವುದಾದ್ರೂ ಒಂದು. ಇದರಲ್ಲಿ ಮೊಸರು ಹಾಕ್ಕೊಂಡು ತಿಂದ್ಬಿಟ್ರೆ ಅಂತೂ ಸೂಪರಾಗಿರುತ್ತೆ. ಸೊ ಇದಾಗಿತ್ತು ನಮ್ಮ ಉತ್ತರ ಕರ್ನಾಟಕದ ಊಟ ಹಾಗೂ ಹೀರೆಕಾಯಿ ಪಲ್ಯ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್.